ನಾವು ಮಧ್ಯಪ್ರಾಚ್ಯದ ಯುದ್ಧದ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಎಲ್ಲಿಗೆ ಹೋಗ್ತಾ ಇದೆ ಇದು ಅನ್ನೋದರ ಬಗ್ಗೆ ನಾನು ಕರ್ನಲ್ ಸರ್ರನ್ನು ಕೇಳಬೇಕಾಗಿರೋದು ಅದೇ ಇದೆ. ಯುದ್ಧ ಒಂದು ವೇಳೆ ತೀವ್ರ ಗತಿಗೆ ಹೋಯಿತು ಅಂತಂದರೆ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ. ಯಾಕಂತಂದರೆ ಇರಾನಿಗೆ ಚೀನಾ ಸಪೋರ್ಟ್ ಮಾಡ್ತಾ ಇದೆ ಅಂತ ಅಮೆರಿಕ ಹೇಳ್ತಾ ಇದೆ. ನಿನ್ನೆ ನಿಕ್ಕಿ ಹ್ಯಾಲಿ ಅವರು ಹೇಳ್ಕೊಂಡಿರುವಂಥ ಸ್ಟೇಟ್ಮೆಂಟು ಕೆಮಿಕಲ್ ಕಳಿಸ್ತಾ ಇದೆ, ಬ್ಯಾಲಿಸ್ಟಿಕ್ ಮಿಸೈಲ್ಗೆ ಬೇಕಾದಂಥ ಕೆಮಿಕಲ್ಗಳನ್ನು ಚೈನಾ ಸಪ್ಲೈ ಮಾಡ್ತಾ ಇದೆ. ಸೊ ಇದು ಯುದ್ಧ ವಿರಾಮ ಆಗದೆ ಅಥವಾ ಈ ವಿಸ್ತರಣೆ ಏನು ಅನಿರ್ದಿಷ್ಟಾವಧಿಯ ವಿಸ್ತರಣೆ ಮುಗಿದು ಹೋಗಿ ಯುದ್ಧ ಆರಂಭ ಆದರೆ, ಫುಲ್ ಫ್ಲೆಜ್ಡ್ ಯುದ್ಧ ಮತ್ತೆ ಶುರುವಾದರೆ ಸೊ ಏನು ಪರಿಸ್ಥಿತಿ ಏನು? ಫಸ್ಟ್ಲಿ ಇದು ಈಗ ಮಾತುಕತೆ ಅಂತೂ ಇಲ್ಲ, 2ನೇ ರೌಂಡ್ ಹೋಯ್ತು. ಅದು 3ನೇ ಮಾತುಕತೆಗೆ ಇನ್ನೂ ಡಿಸೈಡ್ ಆಗಿಲ್ಲ. ಬಟ್ ಇದರ ಅರ್ಥ ಇಷ್ಟೇ, ಯುದ್ಧ ಡೆಫಿನೆಟ್ಲಿ ಆಗಲಿಕ್ಕೆ ಉಂಟು ಈಗ. ಬಟ್ ಯಾರು ಫಸ್ಟ್ ಇನಿಷಿಯೇಟಿವ್ ತಗೊಳ್ತಾರೆ ಅಂತೇಳಿ ನೋಡಬೇಕೀಗ. ಇರಾನ್ ಫಸ್ಟ್ ರೌಂಡ್ ಫೈರ್ ಮಾಡೋದು ಸಂದೇಹನೇ. ಬಟ್ ಫಸ್ಟ್ ರೌಂಡ್ಗೆ ಕಾಯ್ತಾ ಇದ್ದಾರೆ. ಫಸ್ಟ್ ಮಿಸೈಲ್ ಏನೋ ಬಂತು ಇರಾನ್ ಮೇಲೆ, ಇರಾನ್ ವಿಲ್ ಗೋ ಆಲ್ ಔಟ್ ವಾರ್. ಖುರಮ್ ಶಹರ್ ಈಗ ನೀವು ಏನು ಡಿಸ್ಪ್ಲೇ ಅವರು ಮಾಡಿಕೊಂಡು ಅವರ ಒಂದು ನಮ್ಮ ಒಂದು ಸೇನಾಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೇನಾಶಕ್ತಿ ಪ್ರದರ್ಶನ ಮಾಡೋದು ಅವರಿಗೆ ಥ್ರೆಟನ್ ಮಾಡಲಿಕ್ಕೆ, ಸಂದೇಶ ಅದನ್ನು ಅವರು ಯೂಸ್ ಮಾಡ್ಬೋದು. ಸೊ ಆ ಸಮಯದಲ್ಲಿ ಏನಾಗ್ತದೆ, ಅಮೇರಿಕದ ಹತ್ರ ಬೇಕಾದಷ್ಟು ಹೈ ಟೆಕ್ನಾಲಜಿ ಮಿಸೈಲ್ಸ್ಗಳು, ಬಾಂಬ್ಗಳು ಏನು ಬೇಕಾದರೂ ನೆವಿ ಇದೆ, ಎಲ್ಲ ಇದೆ. ಆರ್ಮಿನೂ ರೆಡಿ ಇದೆ, ಟ್ರಿಪೋಲಿಯಲ್ಲಿ ಎಲ್ಲ ಕಡೆಯೂ ಇದೆ. ಸೊ ಇದು ಸ್ವಲ್ಪ ತೀವ್ರತೆ ತಗೊಳ್ಳುತ್ತೆ. ಬಟ್ ಗ್ರೌಂಡಲ್ಲಿ ಅವರು ಸರೆಂಡರ್ ಆಗೋದಿಲ್ಲ. ಇರಾನ್ ಮಾತ್ರ ಸರೆಂಡರ್ ಆಗೋದಿಲ್ಲ. ಯಾಕೆಂತೇಳಿದರೆ ಈ ಅಮೇರಿಕನ್ಸ್ ಮಾಡಿರೋದು 160 ಮಕ್ಕಳನ್ನು ಕೊಂದಿರ್ಬೋದು, ಇಲ್ಲ ಧ್ವಂಸ ಮಾಡಿರ್ಬೋದು. ಇನ್ನು 20 ವರ್ಷದ ಹಿಂದೆ ಕಳಿಸಿದ್ದಾರೆ ಅವರು ಇರಾನನ್ನು. ಸೊ ಇರಾನ್ ತಮ್ಮ ಆತ್ಮಾಭಿಮಾನಕ್ಕೋಸ್ಕರ ಅವರು ದೇ ಆರ್ ಗೋಯಿಂಗ್ ಟು ಫೈಟ್ ಲಾಸ್ಟ್ ಮ್ಯಾನ್ ಲಾಸ್ಟ್ ಬುಲೆಟ್ ಅಂತ ನನಗೆ ಅನಿಸ್ತಾ ಇದೆ. ಈಗ ದೇ ಆರ್ ವೇಟಿಂಗ್ ಫಾರ್, ಅವ್ರು ಏನು ಈಗ ವೆಯ್ಟ್ ಮಾಡ್ತಾ ಇದ್ದಾರೆ ಅಮೇರಿಕದಿಂದ ರೆಸ್ಪಾನ್ಸ್ ಬರಲಿ ಅಂತೇಳಿ. ಸೊ ಇವರು ಮಾತುಕತೆ ಮುಂಚೆ ಹೇಳ್ತಾರೆ, ನಾವು ಟೈಗರ್ ಮೇಲೆ ಬೆರಳಿಟ್ಕೊಂಡೇ ಮಾತಾಡಬೇಕು, ನಾವು ಟೈಗರ್ ಮೇಲೆ ಬೆರಳಿಟ್ಟುಕೊಂಡು ಸಂಧಾನದ ಮಾತು. ಸರ್, ಕೊನೆಯದಾಗಿ ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮಗಳನ್ನು ಕೇಳಬೇಕು. ಇದು ಮುಗಿಯೋ ಲಕ್ಷಣ ಇಲ್ಲ. ಈಗ ನಾನೊಂದು ಹೇಳ್ತೀನಿ, ನಮ್ಮ ಪಕ್ಕದ ಮನೆಯಲ್ಲಿ ಸರಣಿ ಕಳ್ಳತನ ನಡೆದಿದೆ ಅಂದ ತಕ್ಷಣ ನಾವು ನಮ್ಮ ಮನೆ ಬಾಗಿಲು, ಬೋಲ್ಟು, ಅಲಾರಮ್ ಸಿಸ್ಟಮ್ಮು, ಇಂಟರ್ನಲ್ ಕ್ಯಾಮ್ರಾ ಎಲ್ಲ ಇದೆಯಾ ಅಂತ ನೋಡ್ಕೋತೀವಿ ಅಲ್ವಾ, ಚೆಕ್ ಮಾಡ್ತೀವಿ. ಆ ಥರ ಈಗ ಭಾರತದ ಮಟ್ಟಿಗೆ ಆರ್ಥಿಕ ಸ್ಥಿತಿ ಸುಲಭವಾಗಿಲ್ಲ. ಹಾಗೆ ಅಂದ್ಬಿಟ್ಟು ಕ್ಲಿಷ್ಟಕರ ಅಲ್ಲ. ಅನ್ಯಾಯವಾಗಿ ಪೆಟ್ರೋಲ್ ಹಾಳು ಮಾಡಬಾರ್ದು, ಅನಾವಶ್ಯಕವಾಗಿ ಫ್ಯೂಯಲ್ ವೇಸ್ಟ್ ಮಾಡಬಾರ್ದು. ಲೋಕಲಲ್ಲಿ ಪ್ರೊಡಕ್ಷನ್ ಎಷ್ಟು ಜಾಸ್ತಿ ಆಗಬೇಕೋ ಅಷ್ಟು ಮಾಡಬೇಕು. ಖಂಡಿತವಾಗಲೂ ನಾವು ಅಲಿಪ್ತ ದೇಶ, ನಮಗೆ ಅನ್ಯಾಯವಾಗಿ ಯಾವುದೂ ತೊಂದರೆ ಆಗಲ್ಲ. ಬಟ್ ಕೆಲವು ವಿಚಾರಧಾರೆಗಳು ಜಾಗತಿಕವಾಗಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಫರ್ಟಿಲೈಸರ್ಸಿಂದ ಹಿಡಿದು, ಪೆಟ್ರೋಲಿಂದ ಹಿಡಿದು, ಎಲೆಕ್ಟ್ರಾನಿಕ್ಸಿಂದ ಹಿಡಿದು ನಮಗೆ ಹೊಡೆತ ಬೀಳುತ್ತೆ. ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಶುರು ಆಗ್ಬೋದು. ಜುಲೈ ಆಗಸ್ಟಲ್ಲಿ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗಾಗಿದೆ ಅಂತ ಆಗ್ಬೋದು. ಅದಕ್ಕೆ ತಕ್ಕನಂಗೆ ಕೆಲವು ಪ್ರಹಸನಗಳು, ರಿಪೋರ್ಟ್ಗಳು ಬರ್ಬೋದು. ನಾವು ಇಷ್ಟು ಲಕ್ಷ ವ್ಯಾಪಾರ ಕೊಡಿಸ್ತೀವಿ, ಇಷ್ಟು ಲಕ್ಷ ಕೊಡಿಸ್ತೀವಿ ಅಂತ. ಗ್ರೌಂಡ್ ರಿಯಾಲಿಟಿನಲ್ಲಿ ನಾವು ಆರ್ಥಿಕವಾಗಿ ಒಳ್ಳೆ ಸ್ಟ್ರೆಂತಲ್ಲಿದ್ದೀವಿ. ನಮ್ಮದೇನು ಬ್ಯಾಟಿಂಗಲ್ಲಿ ಇಲ್ಲ. ಬಟ್ ಹಾಗೆ ಅಂದ್ಬಿಟ್ಟು ಕೇರ್ಲೆಸ್ ಆಗಿರಬಾರ್ದು. ಸೊ ಟ್ರುತ್ತಲ್ಲಿ ಬರುವಂಥ ಅವರ ಪೋಸ್ಟನ್ನು ನಂಬಿ ಯುದ್ಧ ವಿರಾಮ ಘೋಷಣೆ ಆಯಿತು ಅಂತ ಮೈಮರೆಯೋ ಆಗಿಲ್ಲ. ಭಾರತ ಮೈಮರೆಯೋ ಹಾಗೆ ತಮಾಷೆಯಾಗಿ ಮಾತಾಡ್ತಾ ಇದ್ದೆ. ಅನ್ಟ್ರೂತ್ ಅನ್ನೋದು ಆ ಟ್ರೂತ್ ಫೋರಮಲ್ಲಿ ಸಿಗುತ್ತೆ ಅಂತ. ಎಸ್ ಸರ್. ಕೊನೆಯದಾಗಿ ಪ್ರಭಾಕರ್ ಸರ್, ಈಗ ಕ್ವಿಕ್ ಆಗಿ ಕೇಳ್ತೀನಿ, ಒಂದು ಪೋಸ್ಟ್ ಹಾಕಿದ್ರು ಅಂದ ತಕ್ಷಣ ನಾವೆಲ್ಲ ಸೆಲೆಬ್ರೇಟ್ ಮಾಡಿಬಿಡ್ತೀವಿ. ಯಾಕಂತಂದ್ರೆ ಸಮಸ್ಯೆ ಸರಿ ಹೋಯ್ತು ಅಂತ ಜಗತ್ತು ನಿಟ್ಟುಸಿರು ಬಿಡುತ್ತೆ. ಮರುದಿನ ಮತ್ತೆ ಕಿಡಿ ಹೊತ್ಕೊಳ್ಳುತ್ತೆ. ಮತ್ತೊಂದು ಪೋಸ್ಟ್ ಬೇರೆಯದ್ದೇ ಬರುತ್ತೆ, ಮತ್ತೆ ಕಿಡಿ ಹೊತ್ಕೊಳ್ಳುತ್ತೆ, ಮತ್ತೆ ಸಮಸ್ಯೆ ಆಗುತ್ತೆ. ಹೌದು. ಹಾಗಾಗಿ ಅವರು ಏನಾಗಿದೆ ಅಂದರೆ ಅಫಿಷಿಯಲ್ ಮೀಟಿಂಗು, ಪ್ರೆಸ್ ಕಾನ್ಫರೆನ್ಸು ಇಂಥದ್ದೆಲ್ಲ ಮಾಡೋದಕ್ಕಿಂತ ಜಾಸ್ತಿ ಸಮಯ ಕಳೀತಾ ಇರೋದು ಇಲ್ಲಿವರೆಗೆ ಟ್ರೂತ್ ಸೋಷಿಯಲ್ನಲ್ಲೇ. ಅದು ನಂಬಿಕೆ ಕಳ್ಕೊಳ್ತಾ ಇದೆ. ಅವರು ಈಗ ಯಾಕೋ ಮೊನ್ನೆ ಒಂದಿನ ಹಾಕೇ ಇರಲಿಲ್ಲ ಏನೂ. ಇದೆಲ್ಲ ಅವರು ಏನು ಮುಂದೆ ಮಾಡ್ತಾ ಇದ್ದಾರೆ ಯೋಚನೆ ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಈಗ ಏನಂದರೆ ನಾವು ಕೆಲವೊಮ್ಮೆ ಈ ರಷ್ಯಾದೇ ಆಗಲಿ, ಯುರೋಪ್ನಿಂದ ಆಗಲಿ, ಚೈನಾದಿಂದ ಆಗಲಿ ಏನೇನು ಒಳ್ಳೆಯ ಸಂಧಾನಕ್ಕೆ
ಪೂರಕವಾದಂತಹ ಸಪೋರ್ಟನ್ನು ಇರಾನ್ಗೆ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀವಲ್ಲ, ಈಗ ಆಂತರಿಕವಾಗಿ ಏನೋ ನಡೆದಿದೆ, ಪೂರಕ ವಾತಾವರಣ ಅನ್ನೋದು ತಿಳ್ಕೋಬೇಕು. ರಷ್ಯಾ ಇಲ್ಲಿವರೆಗೂ ಮಾಡ್ತಿರ್ತಕ್ಕಂಥ ಇನ್ನೊಂದು ಒಳ್ಳೆ ಕೆಲಸ ಏನಂದ್ರು, ಇರಾನ್ಗೂ ಹಾಗೂ ಅದರ ಸುತ್ತಮುತ್ತಲ ದೇಶಗಳು ಯಾವ್ದಾವ್ದು ಇದೆ, ಉದಾಹರಣೆಗೆ ಸೌದಿ ಅರೇಬಿಯಾ. ನನ್ನ ಸಮಯ ಮೀರ್ತು ಸರ್, ನಾನು ಒಂದು ಕನ್ಕ್ಲೂಷನ್ ತಗೋತೀನಿ. ನನ್ನ ಎಲ್ಲಾ ಅತಿಥಿಗಳಿಗೂ ಕೂಡ ಒಟ್ಟು ಅಭಿಪ್ರಾಯ ಏನಾಗಿತ್ತು ಅಂತಂದ್ರೆ, ಈ ಯುದ್ಧ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ನಿಂದ ನಿಂತು ಹೋಗುವಂಥ ಸಾಧ್ಯತೆಗಳಿದಾವ ಇಲ್ಲ. ಯಾವ ಕ್ಷಣದಲ್ಲಾದರೂ ಕೂಡ ಮತ್ತೆ ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ, ಮೈ ಮರೆಯೋ ಹಾಗಿಲ್ಲ ಅನ್ನೋದು. ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.